ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಬಹಳಷ್ಟು ಹಲ್ಲೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕೂಡ ಬಹುತೇಕವಾಗಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಎಲ್ಲೋ ಒಂದು ಕಡೆ ಕನ್ನಡಿಗರನ್ನ ಕಡೆಗಣನೆ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಹಾಗಾದ್ರೆ ಜನಸಾಮಾನ್ಯರು ಇದಕ್ಕೆ ಏನು ಹೇಳ್ತಾರೆ, ಕನ್ನಡ ಪರ ಹೋರಾಟಗಾರರು ಏನು ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ರಾಜ್ಯದಲ್ಲಿ ವೈಟ್ ಕಾಲರ್ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಟೆಕ್ಕಿಗಳಾಗಿರ್ಬೋದು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತವರು ಬಹಳಷ್ಟು ಅಂದರೆ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರುವಂಥದ್ದು. ಏನಂದರೆ ಕನ್ನಡ ಬಂದರೂ ಕೂಡ ಬರದೇ ಇದ್ದಾಗೆ ಇರುವಂಥದ್ದು, ಇಂಗ್ಲೀಷಲ್ಲಿ ಮಾತಾಡೋದು, ಹಿಂದಿಯಲ್ಲಿ ಮಾತಾಡೋದು, ಆಂಧ್ರ ಲ್ಯಾಂಗ್ವೇಜಲ್ಲಿ ಮಾತಾಡುವಂಥದ್ದು, ಕನ್ನಡಿಗರ ಮೇಲೆ ಬಹಳಷ್ಟು ದೌರ್ಜನ್ಯ ಕೂಡ ನಡೀತಾ ಇದೆ. ಈಗಾಗಲೇ ಬಹಳಷ್ಟು ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ತಾಯಿನಾಡಿದ್ದಾರೆ. ಸರ್, ಈಗಾಗಲೇ ನಮ್ಮ ನೆಲ ಜಲ ನೋಡೋದಾದರೆ ಕನ್ನಡಿಗರ ಮೇಲೆ ಬೇರೆ ಕಡೆಗಳಿಂದ ಬಂದವರ ದೌರ್ಜನ್ಯ ಹೆಚ್ಚಾಗ್ತಿದೆ. ಬಹಳಷ್ಟು ಕಡೆಗಳಲ್ಲಿ ಹಲ್ಲೆ ಆಗಿರುವಂಥದ್ದು, ಬ್ಯಾಂಕ್ಗಳಲ್ಲಂತೂ ಹೇಳೋದೇ ಬೇಡ. ನೀವೇನು ಹೇಳ್ತೀರಾ ಸರ್? ನೀವು ಬಹಳಷ್ಟು ಕಡೆ ಹೋರಾಟ ಮಾಡಿದ್ದೀರಾ, ನಿಮ್ಮ ಗಮನಕ್ಕೆ ಏನೆಲ್ಲ ಬಂದಿದೆ ಸರ್? ಈಗ ನೋಡಿ ಹೇಗಾಗಿದೆ ಅಂದರೆ, ನಾವು ಯಾರ್ದಾದ್ರು ನೆಂಟರ ಮನೆಗೆ ಹೋದರೆ ಏನು ಮಾಡ್ತೇವೆ, ಊಟ ಮಾಡ್ತೇವೆ, ವಾಪಸ್ ಬರ್ತೇವೆ, ಅಥವಾ ಅವ್ರು ಕೊಟ್ಟಿದ್ದು ತಗೊಂಡು ಬರ್ತೇವೆ. ಇಲ್ಲಿ ಏನಾಗಿದೆ, ಹೊರ ರಾಜ್ಯದವರು ಬಂದ್ಬಿಟ್ಟು ಇಲ್ಲಿ ನಾವು ಆಡಳಿತ ಮಾಡ್ತಾರೆ. ಹೇಗೆ ಅಂದರೆ ನೋಡಿ, ವೈಟ್ ಕಾಲರ್ ಅಂದರೆ ಈ ವೈಟ್ ಕಾಲರು ಏನು ಕಾರ್ಮಿಕರಿದ್ದಾರೆ, ಆ ವೈಟ್ ಕಾಲರಿಗೆ ನಮ್ಮ ವೈಟ್ ಕಾಲರ್ ರಾಜಕಾರಣಿಗಳ ಸಪೋರ್ಟು. ಇವತ್ತು ಏನಾಗಿದೆ, ರಾಜಕಾರಣಿಗಳಿಗೆ ಓಟ್ ಹಾಕಿದರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಅವ್ರ ಮನೆಯಲ್ಲಿರೋನಲ್ಲೂ ಎಲ್ಲರೂ ಕಳಿಸ್ತಾರೆ. ಆ ಮಟ್ಟಕ್ಕೆ ಇವತ್ತು ಎಲ್ಲೋ ಬಾಂಗ್ಲಾದೇಶದಿಂದ, ವೆಸ್ಟ್ ಬೆಂಗಾಳಿಂದ, ತಮಿಳ್ನಾಡಿಂದ, ಕೇರಳದಿಂದ ತಂದುಬಿಟ್ಟು ಇವತ್ತು ಆ ಓಟಿಗೋಸ್ಕರ ಇವತ್ತು ಅವರ ದಬ್ಬಾಳಿಕೆಗಳನ್ನು ನಾವು ಕನ್ನಡಿಗರು ಸಹಿಸ್ಕೋಬೇಕು. ಯಾಕೆಂದರೆ ನಾವು ನೀನು ಯಾಕಪ್ಪ ನಮ್ಮ ಕೆಳ ಹಂತದ ಒಬ್ಬ ಪೌರ ಕಾರ್ಮಿಕ ಒಂದು ಕಸ ಗುಡಿಸೋರಿಗೆ ನಾವು IT ಕಂಪ್ನಿಗಳಲ್ಲಿ ದೌರ್ಜನ್ಯಗಳು ಮಾಡ್ತಾರೆ, ಬೂಟ್ ಕಾಲಲ್ಲಿ ಒದಿಯಂಥ ಕೆಲಸ ಮಾಡ್ತಾರೆ. ಆಮೇಲೆ ಹೀಯಾಳಿಸಾಗಿ ಅಂತ ಕೀಳು ಮಟ್ಟದಲ್ಲಿ ಅವ್ರನ್ನ ನೋಡ್ತಾ ಇದ್ದಾರೆ. ಅವರೆಲ್ಲ ಮಾಡ್ತಾರೆ. ಇವತ್ತು ಏನಾಗಿದೆ, ಯಾರಪ್ಪ ಅಂದರೆ ಹೊರ ರಾಜ್ಯದಿಂದ ಬಂದಂಥ ಏನು ಅಲ್ಲಿಯ PMಗಳಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಮ್ಯಾನೇಜರ್ಗಳಿರ್ಬೋದು, ಅಥವಾ IT ಕಂಪ್ನಿಗಳಲ್ಲಿ HR ಈ ಥರದವರು. ನಮ್ಮದು ದುರಂತ ಏನು ಅಂದರೆ, ಕನ್ನಡಿಗರು ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳು, ಹೌಸ್ ಕೀಪಿಂಗ್ ಮಾಡೋರು, ಕೆಳ ಹಂತದ ಪ್ಯೂನ್ಗಳು, ಈ ರೀತಿ ಕೆಲಸಗಳಿಗೆ ನಾವು ಆಗಿದ್ದೇವೆ. ನಮ್ಮ ರಾಜ್ಯದಲ್ಲೇ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ. ಹೊರ ರಾಜ್ಯದಿಂದ ಬಂದವರು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ಅವರಿಗೆ ವಿರುದ್ಧವಾಗಿ ಹೇಳಿದ ತಕ್ಷಣ ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೆಲಸದಿಂದ ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಇದನ್ನೆಲ್ಲ ಖಂಡಿಸಬೇಕಾದ್ರೆ ಕೆಲವು ನಮ್ಮ ಕನ್ನಡಿಗರು ಕೂಡ ಹೇಗಾಗಿದೆ ಅಂದರೆ, ಕನ್ನಡಿಗರಿಗೆ ಅದೆಲ್ಲಿದ್ದಲೋ ಪ್ರಿಸ್ಟೇಜು. ಈಗ ನೋಡಿ, ನಾವು ಹೇಳ್ತೇವೆ, ಯಾವುದೋ ಒಂದು ಬಾಂಬೆಯಿಂದ ನಿಮಗೊಂದು ಕಾಲ್ ಬರುತ್ತೆ, ಯಾವುದೋ ಒಂದು ಕಂಪ್ನಿ ಕಾಲ್ ಬರುತ್ತೆ, ಇನ್ಶೂರೆನ್ಸ್ ಬೇಕು, ಬ್ಯಾಂಕ್ ಲೋನ್ ಬೇಕು ಅಂತ. ನೀವು ಆ ಪ್ರಿಸ್ಟೇಜನ್ನು ಮರೆತು, ಇದು ನಮ್ಮ ತಾಯಿ, ನಮ್ಮ ಕನ್ನಡ, ನಮ್ಮ ಭುವನೇಶ್ವರಿ ಅಂತ ಹೇಳ್ಕೊಂಡು ನೀವು ಆ ಕನ್ನಡ ಕೊಡಪ್ಪ ಲೈನು ಅಂತ ಕೇಳಿ, ಕನ್ನಡ ಮಾತಾಡಿ ಅಂತ ಕೇಳಿ, ಅವಾಗ ಒಬ್ಬ ಕನ್ನಡಿಗನಿಗೆ ಅಲ್ಲೆಲ್ಲೋ ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ಒಂದು ಕೆಲಸ ದೊರಕುತ್ತೆ. ಆ ಕೆಲಸ ಯಾರೂ ಮಾಡಲ್ಲ. ನಮ್ಮವರೇ ಕನ್ನಡಿಗರು ಆ್ಯಕ್ಚುಲಿ ಕನ್ನಡ ವಿರೋಧಿಗಳು, ದ್ರೋಹಿಗಳು. ಕೆಲವು ಕನ್ನಡಿಗರೇ ಸುಮಾರು ಎಜುಕೇಟೆಡು, ಸ್ವಲ್ಪ ಓದ್ಕೊಂಡಿರೋಂಥ ದ್ರೋಹಿಗಳೇ ಇವತ್ತು ನಮ್ಮ ಕನ್ನಡಿಗರೇ ಆಗ್ತಾರೆ. ಯಾಕೆಂದರೆ ಆ ಹೋಟೆಲ್ ಕಾರ್ಮಿಕ ಒಂದು ಹೋಟ್ಲಿಗೆ ಹೋಗಿ ಒಂದು ಟೀ ಕೇಳ್ತೇವೆ, ಒಂದು ಕಾಫಿ ಕೇಳ್ತೇವೆ. ಕೇಳಿದಾಗ ಏನಾಗುತ್ತೆ, ನಮಗೆ ಕನ್ನಡ, ಅವರಿಗೆ ಪಾಪ ಕನ್ನಡನೇ ಕೇಳ್ತಾನೆ, ಅವನು ಕಾಪಿ ಕೊಡಪ್ಪ ಅಂತ ಕೇಳಲ್ಲ. ಇವ್ರು ಇಂಗ್ಲೀಷಲ್ಲೋ, ಅವ್ರ ಭಾಷೆ ತಮಿಳಲ್ಲೋ, ತೆಲುಗಲ್ಲೋ, ಮಲಯಾಳಿಯಲ್ಲೋ ಮಾತಾಡ್ತಾರೆ. ಇದನ್ನು ಬಿಡಬೇಕಾಗಿದೆ. ಇವತ್ತು ನೀವು ಮನೆಯಲ್ಲಿ ಏನಾದ್ರು ಮಾತಾಡಿ, ಹೊರಗಡೆ ಬಂದಾಗ ಕನ್ನಡವನ್ನು ಮಾತಾಡೋವಂಥ ಕೆಲಸ ಮಾಡಬೇಕು. ಅವಾಗ ಭಯ ಬರುತ್ತೆ, ಹೌದಪ್ಪ ಕನ್ನಡಿಗರು ಇವತ್ತು ಕನ್ನಡನೇ ಮಾತಾಡ್ತಾ ಇದ್ದಾರೆ, ಕನ್ನಡ ಕೇಳ್ತಾ ಇದ್ದಾರೆ. ನಮ್ಮ ಇಲ್ಲಿ ಕೆಲ ಹಂತದ ವರ್ಕರ್ಗಳಿಗೆ, ಕಾರ್ಮಿಕರಿಗೆ ನಾವೇನಾದ್ರು ತೊಂದರೆ ಕೊಟ್ಟರೆ ಈ ಕನ್ನಡಿಗರೆಲ್ಲ ಒಟ್ಟಾಗ್ತಾರೆ ಅನ್ನೋ ಭಾವನೆ ಮೂಡಿಸ್ಬೇಕು. ಅಂದರೆ ಇವತ್ತು ಎಲ್ಲ ಕನ್ನಡಿಗರು ಒಟ್ಟಾಗಬೇಕು, ಕನ್ನಡದ ಪರ ಧ್ವನಿ ಎತ್ತಬೇಕು, ಕನ್ನಡ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡಬೇಕು. ಎಸ್ ಸರ್. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಹೋಟೆಲ್ ಆಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಇಲ್ಲಿ ಕೂಡ ಅಂದರೆ 10,000 7,000ಕ್ಕೆಲ್ಲ ಬೇರೆ ಬೇರೆ ಕಡೆಗಳಿಂದ ಕೆಲಸಕ್ಕೆ ಬರ್ತಾರೆ. ಬಟ್ ಅವರು ಅಷ್ಟೊಂದು ಅಂದರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತಹ ಘಟನೆಗಳು ಬೆಳಕಿಗೆ ಬಂದಿಲ್ಲ. ಆದರೆ ಪ್ರತಿಷ್ಠಿತ ನಾವು ಏನು IT-BT ಕಂಪನಿಗಳು ಹೇಳ್ತೀವಿ, ಪ್ರತಿಷ್ಠಿತ ಬ್ಯಾಂಕ್ಗಳು ಹೇಳ್ತೀವಿ, ಅದರಲ್ಲಿ ಕೆಲಸ ಮಾಡೋರೇ ಬಹುತೇಕ ಜನ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರೋದಾಗಿರ್ಬೋದು, ಭಾಷೆ ವಿಚಾರಕ್ಕೆ ಕಮೆಂಟ್ಸ್ ಮಾಡಿರೋದಾಗಿರ್ಬೋದು, ಬಹುತೇಕ ಮಂದಿ ಕೆಲಸದಿಂದ ತೆಗೆದಿರೋ ವಿಚಾರ ಕೂಡ ಇರುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀರಾ? ಈಗ ನೋಡಿ ಏನಾಗಿದೆ, ಆ ಒಂದು ಪರಭಾಷಿಕರು ಏನು ಬರ್ತಾರಲ್ಲ, ಇಲ್ಲಿಯ ಕಾನೂನಿನ ಅರಿವೇ ಇಲ್ಲ ಅವರಿಗೆ. ಯಾಕೆಂದರೆ ಅವರು ನೋಡ್ತಾರೆ ನಮ್ಮ ಮಾಧ್ಯಮಗಳು, ನಮ್ಮ ನ್ಯೂಸ್ ಕನ್ನಡ ಮಾಧ್ಯಮಗಳನ್ನು ನೋಡಲ್ಲ. ಫಸ್ಟ್ ಆಫ್ ಆಲು ಇಲ್ಲಿ ಸ್ಥಳೀಯವಾಗಿ ಎಲ್ಲಿ ಸ್ಟ್ರೈಕ್ ಆಗಿದೆ, ಎಲ್ಲಿ ರಸ್ತೆ ಗುಂಡಿ ಬಿದ್ದಿದೆ, ಅಥವಾ ಎಲ್ಲಿ ಏನಾಗಿದೆ ಅಂತ ಮಾಹಿತಿನೇ ಇರಲ್ಲ. ಆಮೇಲೆ ಸ್ಥಳೀಯವಾಗಿ ನಾವೇನಲ್ಲ, ಈಗ ಒಬ್ಬ ಕನ್ನಡಿಗನಿಗೆ ಹಲ್ಲೆ ಮಾಡಿದರೆ ಅಥವಾ ಏನಾದರೆ ಈ ಒಂದು ಏನು ಶಿಕ್ಷೆ ಪ್ರಮಾಣ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ನಮ್ಮ ಅಧಿಕಾರಿಗಳು ನೋಡಿ, ಇವತ್ತೆಲ್ಲೋ ನಾವು ಕನ್ನಡ ಬಾವುಟನ ನಾವೇನಾದ್ರು
ಶಬರಿಮಲೆಗೆ ಹೋಗ್ತಾ ಇದ್ದ ಕನ್ನಡ ಬಾವುಟ ಕಟ್ಕೊಂಡು ಹೋದರೆ ತಮಿಳ್ನಾಡು ಆರ್ ಟಿ ಒಗಳು ಮತ್ತು ಬೇರೆ ಬೇರೆಯವ್ರು ಕಿತ್ತಾಕುವಂತೆ ಕೆಲಸ ಮಾಡ್ತಾರೆ. ನಮ್ಮ ಕನ್ನಡಿಗರಿಗೆ ಹಲ್ಲೆ ಆಗಿದೆಯಪ್ಪ, ನಮಗೆ ಹಲ್ಲೆ ಆಗಿದೆ. ಇವತ್ತು ನೋಡಿ ಮುಂದುವರೆದ ಭಾಗದಲ್ಲಿ ಪೊಲೀಸವ್ರಿಗೆ ಹಲ್ಲೆ ಮಾಡ್ತಾ ಇದ್ದಾರೆ. ಪರಭಾಷೆಯವರು ಪೊಲೀಸರಿಗೆ ಅವೆಚ್ಚ ಶಬ್ದಗಳಿಂದ ಬೈತಾ ಇದ್ದಾರೆ. ಇಷ್ಟೆಲ್ಲ ಆಗುತ್ತೆ, ನಿಮಗೂ ಕೂಡ ತೊಂದರೆ ಆಗುತ್ತೆ, ನಮಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ನಾಗರಿ ಪೊಲೀಸ್ ಸ್ಟೇಷನಿಗೆ ಹೋದರೆ ಪೊಲೀಸವರು ಕೂಡ ಇವತ್ತು ಲಂಚ ಬಾಕತನದಲ್ಲಿ ಆ ಪರಭಾಷೆಯವರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ನಮಗೆ ಮಾಡಲ್ಲ. ಇದು ಮೊದಲು ಬದಲಾವಣೆ ಆಗಬೇಕು. ನಮ್ಮ ಅಧಿಕಾರಿಗಳು ಬದಲಾವಣೆ ಆಗಬೇಕು, ನಮ್ಮ ರಾಜಕಾರಣಿಗಳು ಬದಲಾವಣೆ ಆಗಬೇಕು. ಆವಾಗ ಮಾತ್ರ ಕನ್ನಡ ಬೆಳೆಸಲು ಸಾಧ್ಯ. ಯಾಕೆಂದರೆ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು ಅವರಿಗೆ. ಈಗ ನಾವು ಸಂಘಟಕರಿಗೆಲ್ಲ ನಾವು ಹೇಳ್ತೇವೆ, ರಾಜ್ಯೋತ್ಸವ ಅನ್ನೋದು ಬರೀ ನವಂಬರ್ ತಿಂಗಳಲ್ಲಿ ಮಾಡಬೇಡಿ, ಪ್ರತಿ ವರ್ಷ ಮಾಡಿ, ಪ್ರತಿ ದಿನ ಮಾಡಿ. ಅವಾಗ ಏನಾಗುತ್ತೆ, ಹೊರ ಭಾಷೆಯವರು ಬಂದಾಗ, ಹೊರ ರಾಜ್ಯದವ್ರು ಬಂದಾಗ ಈ ಕನ್ನಡ ಬಾವುಟವನ್ನು ನೋಡಿದಾಗ ಕನ್ನಡ ಇಲ್ಲಿ ನೋಡಪ್ಪ ಒಗ್ಗಟ್ಟಿದೆ, ಕನ್ನಡದ ಬಗ್ಗೆ ನಾವೇನಾದ್ರು ಮಾತಾಡಿದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸೃಷ್ಟಿ ಮಾಡಬೇಕಾಗುತ್ತೆ ಇವತ್ತು. ಅವಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ. ಆಮೇಲೆ ಇವಾಗ ನೋಡಿ, ಯಾವುದೇ ಒಬ್ಬ ಬಡ ಕಾರ್ಮಿಕ ಆಗಲಿ, ಪೌರ ಕಾರ್ಮಿಕ ಆಗಲಿ, ಅವ್ರಿಗೇನೋ ತಕ್ಷಣ ಕನ್ನಡದ ಬಗ್ಗೆ ಅವ್ರಿಗೆ ಅವೆಚ್ಚ ಶಬ್ದಗಳಿಂದ ಬೈದರೆ ಸುಮಾರು ಹಲವಾರು ಕನ್ನಡ ಪರ ಸಂಘಟನೆಗಳಿದ್ದಾರೆ, ಕನ್ನಡ ಅಭಿಮಾನಿಗಳಿದ್ದಾರೆ. ಅವರ ಗಮನಕ್ಕೆ ತಂದು ಯಾರೇ ಭಾಷೆ, ಯಾವುದೇ ಹೊರ ರಾಜ್ಯದ ಭಾಷೆಯವರಿಗೆ ತಕ್ಕ ಶಾಸ್ತಿಗೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಅದನ್ನು ಗಮನಕ್ಕೆ ತರದೆ ಅಲ್ಲೇ ಮುಚ್ಚಾಕುವಂಥ ಕೆಲಸ ಮಾಡಬೇಡಿ. ನೀವು ಮುಚ್ಚಾಕಿದರೆ ಏನಾಗುತ್ತೆ, ಇನ್ನೂ 10 ಜನರಿಗೆ ಈ ದೌರ್ಜನ್ಯಗಳು ನಡೆಯುತ್ತೆ. ಈ ದೌರ್ಜನ್ಯಗಳು ನಡಿಬಾರ್ದು ಅಂದರೆ ಮಾಧ್ಯಮಕ್ಕೂ, ಕನ್ನಡ ಪರ ಸಂಘಟನೆಗೋ, ಸ್ಥಳೀಯ ಪೊಲೀಸ್ ಸ್ಟೇಷನಿಗೋ ನೀವು ಧೈರ್ಯವಾಗಿ ಹೋಗಿ ಒಂದು ಕಂಪ್ಲೇಂಟನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಎಜುಕೇಷನನ್ನು ಪಾಪ ಬಡವರು ಕನ್ನಡ ಮೀಡಿಯಮಲ್ಲೇ ಮಕ್ಕಳಿಗೆ ಕೊಡ್ತಾರೆ. ಅವರು ಮತ್ತೆ ಪ್ರತಿಷ್ಠಿತ ಕಂಪನಿಗಳಿಗೆ ಹೋಗಬೇಕಾದ್ರೆ ಇಂಟರ್ವ್ಯೂ ಇಂಗ್ಲೀಷ್ ಹಿಂದಿಯಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು? ಯಾಕಂದರೆ ಬಹುತೇಕ ಮಂದಿ ಇಂಗ್ಲೀಷ್ ಹಿಂದಿ ಮಾತಾಡೋಕ್ಕೆ ಬರಲ್ಲ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಅಂಥವ್ರಿಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಸಿಗಲ್ಲ. ಇದಕ್ಕೇನು ಹೇಳ್ತೀರಾ? ನೋಡಿ, ನಾವೇನು ಹೇಳ್ತೇವೆ ಅಂದರೆ, ಇವತ್ತು ಹೇಗೆ ಮಹಾನಗರ ಪಾಲಿಕೆ ನಾಮಫಲಕದಲ್ಲಿ 60 ಭಾಗ ಕನ್ನಡ ಕಡ್ಡಾಯ ಅಂತ ಆಗಿದೆ, ಅದೇ ರೀತಿ ನೀವು ನಮ್ಮ ಕನ್ನಡ ಮಕ್ಕಳಿಗೆ 60% 70% ಕನ್ನಡ ಮಕ್ಕಳಿಗೆ IT ಕಂಪ್ನಿ ಆಗಲಿ ಅಥವಾ ನಮ್ಮ ಸರ್ಕಾರಿ ಉದ್ಯೋಗ ಆಗಲಿ ಯಾವುದೇ ಆಗಲಿ 60ರಿಂದ 70% ಕನ್ನಡದವ್ರಿಗೆ ಕೊಡಬೇಕು. ಏನಾದರೂ ಉಳಿದ್ರೆ ಪರಭಾಷೆಯವ್ರಿಗೆ ಕೊಡಬೇಕು. ಆ ಒಂದು ಕಾನೂನನ್ನು ತಗೊಬನ್ನಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂದರೆ ಸುಮಾರು ಈಗ ಬಿಹಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಇದೆ, ಆದರೆ ನಾವು ಕರ್ನಾಟಕದಲ್ಲಿ ಯಾಕೆ ತರ್ತಾ ಇಲ್ಲ ಅನ್ನೋದೇ ಒಂದು ದುರಂತ. ಆಮೇಲೆ ಈಗ ಈ ಕಾನೂನು ಬಂದವಾಗ ಅವರು ಯಾರೋ IAS ಆಫೀಸರ್ ಕನ್ನಡ ಕಲಿಬೇಕು ಅಂತ ಇದೆ, 6 ತಿಂಗಳಲ್ಲಿ ಕನ್ನಡ ಕಲಿಯೋಂಥ ಪ್ರಯತ್ನವರು ಮಾಡ್ತಾರೆ. ಇಲ್ಲ ಅಂತಂದರೆ ನಾವು ಕನ್ನಡಿಗರೆಲ್ಲ ಯಾವುದೋ ಒಂದು ಚಪ್ಪಲಿ ಅಂಗಡಿ ಇಟ್ಕೊಳ್ಳೋದು, ಬೋಂಡ ಅಂಗಡಿ ಇಟ್ಕೊಳ್ಳೋದು, ಇನ್ನೊಂದು ಮಾಡ್ಕೋಬೇಕಾಗುತ್ತೆ. ಹೊರ ರಾಜ್ಯದವರು ಬಂದ್ಬಿಟ್ಟು PM ಗಳು GMಗಳು ಎಲ್ಲ ಆಗ್ಬಿಟ್ಟು ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದನ್ನು ಸರ್ಕಾರಗಳು ಎಚ್ಚೆತ್ಕೋಬೇಕು. ಫಸ್ಟು ಸರ್ಕಾರಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಮಾಧ್ಯಮದವರು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಅಭಿಮಾನಿಗಳು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಮಾತಾಡೋದನ್ನು, ಕನ್ನಡ ಗೌರವಿಸೋದನ್ನು, ಬಳಸೋದನ್ನು ಫಸ್ಟು ಕಲಿಬೇಕು. ಈಗ ಏನಾಗ್ತಿದೆ ಅಂತಂದರೆ, ಬೆಂಗಳೂರು ಬರಲಿ ಇಲ್ಲ, ಆ್ಯಕ್ಚುಲಿ ನಮ್ಮ ಗ್ರಾಮಾಂತರಗಳಲ್ಲೇ ಫುಲ್ಲು ಎಲ್ಲರೂ ಇಂಗ್ಲೀಷ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಹೊರ ರಾಜ್ಯದಿಂದ ಬಂದವರಿಗೆ ಇವ್ರ ಭಾಷೆನ ಗೌರವಿಸೋದಿಲ್ಲ, ಇನ್ನು ನಾವ್ಯಾಕೆ ಮಾತಾಡಬೇಕು ಅನ್ನೋದು ಒಂದು ಭಾವನೆನೂ ಬರುತ್ತೆ. ಆಮೇಲೆ ನಮ್ಮ ಸರ್ಕಾರಗಳು ಯಾವುದೇ ರೀತಿಲೂ ಕನ್ನಡಿಗರಿಗೆ ಯಾವುದೇ ರೀತಿಲೂ ಸಪೋರ್ಟಿವ್ ಇಲ್ಲ. ಪ್ರತಿ ಸಾರಿನೂ ಹೊರ ರಾಜ್ಯದವರಿಗೆ ಅವ್ರಿಗೆ ಏನಪ್ಪ ಅಂದರೆ ಬರೀ ಓಟ್ ಬೇಕು, ಆಮೇಲೆ ಅವರ ಸ್ಥಾನಮಾನ ಉಳಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಯಾರು, ಯಾವ ರಾಜಕಾರಣಿ ಆಗಲಿ ಯಾರೇ ಆಗಲಿ, ಯಾವ ರೀತಿ ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಯಾರು ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಹಣ, ಸ್ಥಾನಮಾನ ಅಷ್ಟೇ ನೋಡ್ತಾ ಇದ್ದಾರೆ ಬಿಟ್ಟರೆ ಕನ್ನಡದ ಬಗ್ಗೆ ಮೊದಲು ರಾಜಕಾರಣಿಗಳೇ ಯಾವ ರಾಜಕಾರಣಿಗಳಿಗೂ ಗೌರವ ಇಲ್ಲ. ನಮ್ಮ ನೆಲ ಜಲ ಇರೋದು ಕರ್ನಾಟಕದಲ್ಲೇ. ನಾವು ಕನ್ನಡದವರಾಗಿ ನಾವು ಕನ್ನಡದಕ್ಕೆ ತುಂಬಾ ಮಾನ್ಯತೆ ಕೊಡಬೇಕು. ಈಗ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ಆಫೀಸ್ಗಳಲ್ಲಿ ಹೋದ್ರೂ ಬರೀ ಹಿಂದಿಗಳು, ತಮಿಳು, ಮಲಯಾಳ ಇಷ್ಟೇ ಮಾತಾಡ್ತಾರೆ. ನಮ್ಗೆ ಅರ್ಥ ಆಗಲ್ಲ, ಕನ್ನಡ ಮಾತಾಡಿ ಅಂದರೆ ನಾವ್ಯಾಕೆ ಮಾತಾಡಬೇಕು, ನಾನು ಮಾತಾಡಲ್ಲ ಅಂತಾರೆ. ಮತ್ತು ನಿಮ್ಮಂಥ ಮಾಧ್ಯಮದವರೇನೆ ತುಂಬ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಿದ್ದೀರಾ. ಎಷ್ಟೋ ಕಡೆ ತುಂಬ ಗಲಾಟೆಗಳಾಗ್ತಿದೆ. ಆಮೇಲೆ IT ಕಂಪ್ನಿಯವರು, IT-BT ಕಂಪ್ನಿನಲ್ಲಿ ಕೆಲಸ ಮಾಡೋವಂಥ ಲೇಡೀಸ್ ಕೂಡ ಕುಡಿದ್ಬಿಟ್ಟು ಬಂದು ತುಂಬಾ ಗಲಾಟೆ ಮಾಡಿ ಆಟೋದವ್ರಿಗೆ ಹೊಡಿಯೋದಿರ್ಬೋದು, ಬೇರೆ ಜನಗಳಿಗೆ ಹೊಡಿಬೋದು, ಅಥವಾ ಬೇರೆ ಏರಿಯಾಗಳಲ್ಲಿ ನಾನು ನೋಡಿದ್ದೀನಿ, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ಗಳಲ್ಲಿ ಇಲ್ಲಿ ಬರ್ತಾಯಿದೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಬಾವುಟ ಆರಿಸೋದಕ್ಕೋಸ್ಕರ ಒಂದು ಕಂಬ ಕಟ್ಟಿ ಬಾವುಟನ ಆರ್ಸೋಕ್ಕೆ ಹೋದರೆ ಅಲ್ಲಿ ಬಂದುಬಿಟ್ಟು ಬೇರೆ ಭಾಷೆಯವ್ರು ಬಂದುಬಿಟ್ಟು ಆ ಕರ್ನಾಟಕದ ಬಾವುಟನೆಲ್ಲ ಕಿತ್ತು ಹಾಕ್ತಾ ಇದ್ದಾರೆ.
ನೀವು ಯಾಕೆ ನಮ್ಮ ಮನೆ ಹತ್ರ ಆಗ್ತೀರಾ, ಇದೇನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ತುಂಬ ದೌರ್ಜನ್ಯಗಳಂತೂ ಸಿಕ್ಕಾಪಟ್ಟೆ ನಡೀತಿದೆ. ಯಾಕೆ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರದ ಬಗ್ಗೆ ಹೇಳಬೇಕು ಅಂದರೆ ಬರೀ ಅವರವರೇ ಗುದ್ದಾಡ್ಕೊತಿದ್ದಾರೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದ ಸಹಾಯ ಮಾಡ್ತಾ ಇಲ್ಲ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಯ್ಯೋ ಏನೋ ಒಂದು ಸಮಾಧಾನ ಮಾಡ್ಕೊಂಡು ಹೋಗ್ರಮ್ಮ, ಸಮಾಧಾನ ಮಾಡ್ಕೊಂಡು ಹೋಗಿ ಸರ್ ಅಂತ ಬರೀ ಬೆಣ್ಣೆ ಸವರ್ತಾ ಇದ್ದಾರೆ. ಅವ್ರು ಕಾನೂನು ಕ್ರಮ ತಗೊಳ್ತಾ ಇಲ್ಲ. ಈ ಮುಖಾಂತರ ನಮಗೇನಂದರೆ ನಮ್ಮ ರಾಜ್ಯದಲ್ಲಿ ನಮಗೆ ವ್ಯಾಲ್ಯೂ ಇಲ್ಲ ಅಂತ ಅಂದಮೇಲೆ ನಮಗೆ ಮಾನ್ಯತೆ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ. ಏನಾದರೂ ಕೇಳಕ್ಕೆ ಹೋದರೆ ಕೈ ಎತ್ತುತ್ತಾರೆ. ಫಸ್ಟು ಹಿಂದಿ ವಾಲಗಳು ಗಂಡಸಿರ್ಬೋದು ಹೆಂಗಸಿರ್ಬೋದು, IT-BT ಕಂಪ್ನಿಲಿ ಕೆಲಸ ಮಾಡ್ತಿರ್ಕೊಂಥ ಮಹಿಳೆಯರು ಎಲ್ಲ ಪ್ರತಿಯೊಬ್ಬರು ಅದು ಅಷ್ಟೇ ಏನೋ ದೌರ್ಜನ್ಯ. ಆ ಬ್ಯಾಂಕ್ನಲ್ಲಂತೂ ಎಷ್ಟು ದುರಹಂಕಾರ ಅಂದರೆ ಲೇಡೀಸ್ಗಂತೂ ಕಾಲ ಮೇಲೆ ಕಳ್ಕೊಂಡು ಆಗಲ್ಲ ಅಂತಾರೆ. ಹಂಗಾರೆ ನಾವೇನು ಮಾಡಬೇಕು? ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ನಮಗದು ಸಹಿಸೋಕೆ ಆಗ್ತಾ ಇಲ್ಲ ಮೇಡಮ್, ನಮಗೆ ನ್ಯಾಯ ಬೇಕು. ನಾವು ಕನ್ನಡದಲ್ಲಿ ಮಾತಾಡಿದ್ರು ಕೂಡ ರೆಸ್ಪಾನ್ಸ್ ಕನ್ನಡದಲ್ಲಿ ಮಾತಾಡಲ್ಲ. ಅವರು ಹಿಂದೆ ಅವ್ರಿಗೇನು ಭಾಷೆ ಗೊತ್ತಿರುತ್ತೋ ಅದನ್ನೇ ಮಾತಾಡ್ತಾರೆ. ನಮಗೆ ಕೆಲಸ ಆಗೋದ್ರಿಂದ ನಾವು ಜಗಳ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅವ್ರ ಹತ್ರ. ಅವಾಗ ನಮಗೆ ಕೆಲಸ ನಾವು ಅವ್ರ ಭಾಷೆ ಕಲ್ತ್ಕೊಂಡು ಮಾತಾಡೋ ಥರ ಆಗೋಗ್ಬಿಟ್ಟಿದೆ. ಇವಾಗ ಒಂದು ಬ್ಯಾಂಕಿಗೆ ಹೋಗ್ತೀನಿ, ಒಂದು ಕಡೆ ತೆಲುಗು ಮಾತಾಡ್ತಾರೆ, ನನಗೆ ಅರ್ಥ ಆಗಲ್ಲ. ಇನ್ನು ಸ್ವಲ್ಪ ತೆಲುಗು ನಾನೇ ಕಲ್ತ್ಕೊಂಡ್ಬಿಟ್ಟು ತೆಲುಗು ಇಂಗ್ಲೀಷ್ ಎರಡೂ ಸೇರಿಸ್ಕೊಂಡು ಮಾತಾಡಬೇಕು. ಒಂದು ಕಡೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಒಂದು ಕಡೆ ಹಿಂದಿ ಮಾತಾಡ್ತಾರೆ, ತಮಿಳು. ಕನ್ನಡದಲ್ಲಂತೂ ತುಂಬ ಕಮ್ಮಿ. ಬ್ಯಾಂಕ್ಗಳಲ್ಲಿ ನಮ್ಮ ಸ್ಟೇಟ್ ಅವ್ರಿಗೆ ಯಾಕೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ಲ? ಯಾಕಂದರೆ ನಮ್ಮವ್ರು ಟ್ರೈ ಮಾಡ್ತಿಲ್ವಾ, ಅಥವಾ ಬೇರೆಯವ್ರು ಜಾಸ್ತಿ ಟ್ರೈ ಮಾಡಿ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಾ ಇದ್ದಾರೆ? ಹೇಗೆ ಕಡೆನೂ ಓದ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ ಓದೋದು, ಸ್ಟಡಿ ಸೆಂಟರ್ಸಲ್ಲಾಗಲಿ ಇರೋದಾಗಲಿ ಬ್ಯಾಂಕ್ ಎಕ್ಸಾಮ್ ಬರೀತಾ ಇದ್ದಾರೆ. ಎಂದು ಕನ್ನಡದವ್ರಿಗೆ ಅವಕಾಶ ಕೊಡ್ತಿಲ್ವೋ ನನಗೆ ಗೊತ್ತಿಲ್ಲ. ಅಥವಾ ಕೊಡ್ತಿದ್ರು ಬೇರೆ ದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೋ ಅದು ಗೊತ್ತಿಲ್ಲ. ಬೇರೆ ರಾಜ್ಯಕ್ಕೆ, ದೇಶಕ್ಕಲ್ಲ. ಯಾಕಂದರೆ ಬ್ಯಾಂಕಲ್ಲಿ ಎಲ್ಲ ಥರನೂ ಇರ್ತಾರೆ, ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಬಟ್ ಏನಂದರೆ ಇಲ್ಲಿ ಕನ್ನಡದವರಿಗೆ ಅವಕಾಶ ತುಂಬ ಕಮ್ಮಿ ಇದೆ. ಬ್ಯಾಂಕಲ್ಲಿ ನಾನು ನೋಡಿರೋ ಪ್ರಕಾರ ಕನ್ನಡದವ್ರು ತುಂಬ ಕಮ್ಮಿ ಇದ್ದಾರೆ, ಬೇರೆ ಭಾಷೆ ಮಾತಾಡೋರೇ ಜಾಸ್ತಿ. ಇಂಡಸ್ಟ್ರೀಸ್ಗಳಲ್ಲಿ ವಾಚ್ಮನ್ಸ್ಗಳು ಇವ್ರುಗಳೆಲ್ಲ ಜಾಸ್ತಿ ಹಿಂದಿಯವ್ರನ್ನೇ ನಂಬೋದು, ನಮ್ಮವ್ರನ್ನ ಇಟ್ಕೊಳ್ಳಲ್ಲ. ನಮ್ಮವ್ರನ್ನ ಇಟ್ಕೊಂಡು ಕೀಳಾಗಿ ಕಾಣ್ತಾರೆ. ನಮ್ಮವ್ರನ್ನ ಫ್ಯಾಕ್ಟ್ರಿ ಇಂಡಸ್ಟ್ರಿಗಳಲ್ಲಿ ತುಂಬ ಕೀಳಾಗಿ ಕಾಣ್ತಾರೆ. ಅವ್ರಿಗೆ ಸ್ಯಾಲ್ರಿನೂ ಕಡಿಮೆ ಕೊಡಲ್ಲ. ನಾವು ಇವ್ರು ಹೆಚ್ಚೆ ಹಾರ್ಡ್ ವರ್ಕ್ ಮಾಡಿದ್ರು ನಂಬಲ್ಲ. ಜಾಸ್ತಿ ಅವ್ರನ್ನೇ ಜಾಸ್ತಿ ನಂಬೋದು. ಅವರೇ ಒಳ್ಳೆಯವರು, ಅವನೇ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವರೇ ಒಳ್ಳೆಯವರು. ಈಗ ತಮಿಳಿಯನ್ಸ್ ಆಗಲಿ, ಹಿಂದಿಯನ್ಸ್ ಆಗಲಿ, ಯಾರು ಮಲಯಾಳೀಸ್ ಆಗಲಿ ಜಾಸ್ತಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್. ಬ್ಯಾಂಕುಗಳಲ್ಲೆಂದರೆ ಫಾರಮ್ ಅಪ್ಲಿಕೇಶನ್ ಫಾರಮ್ ಇರೋದು, ಅದು ಕನ್ನಡದಲ್ಲೂ ಒಂದು ಲೈನ್ ಬರಬೇಕು. ಇದು ಫಾರಮ್ ಫಿಲಪ್ ಮಾಡೋದು ಅದನ್ನು ಫಸ್ಟು ಬ್ಯಾಂಕ್ ಏನಿರ್ತಾರೆ ಅವ್ರಿಗೂ ನಮ್ಮವ್ರಿಗೆ ಹೇಳಬೇಕು, ಇದು ಫಿಲಪ್ ಮಾಡೋದು ಏನು. ಸುಮ್ಮನೆ ಫಾರಮ್ ಕೊಟ್ಬಿಟ್ಟು ಫಿಲಪ್ ಮಾಡ್ಕೊಂಬಂದಿದ್ರೆ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಇದೆ ಮೇಡಮ್ ದೌರ್ಜನ್ಯ. ನೀವು ಒಂದು ವಿಚಾರ ಹೇಳಿದ್ರೆ, ಇಂಡಸ್ಟ್ರಿಗಳಲ್ಲಿ ವಾಚ್ಮ್ಯಾನ್ ಆಗಿರ್ಬೋದು, ರಾತ್ರಿ ಪಾಳಿ ಆಗಿರ್ಬೋದು, ನಿಮಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆಗಳಿಂದ ಬಂದು ಅವ್ರಿಗೆ ಅವಕಾಶ ಕೊಡ್ತಾರೆ. ಯಾಕೆ ಅವ್ರು ಸ್ಯಾಲ್ರಿ ಕಮ್ಮಿ ತಗೋತಾರೆ ಅಂತ? ಏನು ಸರ್, ಅವ್ರುಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಒಂದೇ ಸರಿ ಅವ್ರು ಮೋಸ ಮಾಡೋಗೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಮ್ಮವ್ರ ಮೇಲೆ ಡೌಟ್ ಬರ್ತಾರೆ, ಅನುಮಾನ ಪಡ್ತಾರೆ. ನಮ್ಮಲ್ಲಿ ಇಂಡಸ್ಟ್ರೀಸ್ನೆಲ್ಲ ತುಂಬ ನಡೀತಾ ಇದೆ. ಇಂಡಸ್ಟ್ರೀಸ್ ಆಗಲಿ, ಒಂದೊಂದು ಒಳ್ಳೆ ಆಫೀಸ್ ಆಗಲಿ, ಒಂದು ಕಮರ್ಷಿಯಲ್ ಆಫೀಸ್ಗಳಾಗಲಿ, ಎಲ್ಲೇ ಆಗಲಿ ಜಾಸ್ತಿ ಅವರೇ ಜಾಸ್ತಿ ಕೆಲಸದಲ್ಲಿರೋದು. ನಮ್ಮವ್ರಿಗೆ ಎಷ್ಟು ಕಡೆ ಅವ್ರ ಜೊತೆಗೆ ರೂಮ್ ಕೊಟ್ಟು ಅವ್ರನ್ನ ಇಟ್ಕೊತಾರೆ. ನಮ್ಮವ್ರಿಗೆ ರೂಮ್ ಕೊಡೋಕ್ಕೆ ಇಷ್ಟಪಡಲ್ಲ ಅವರು. ನಾವೇ ಬ್ಯಾಂಕ್ಗೆ ಹೋಗಿರ್ಬೋದು, ಪೋಸ್ಟ್ ಆಫೀಸ್ಗೆ ಹೋಗಿರ್ಬೋದು, ಹೋದಾಗ ಅಲ್ಲಿ ಪಾಪ ನಾವು ನಮ್ಮ ಹತ್ರನೇ ಬಂದು ಅವರು ಕೇಳೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿ ಇವರೇನೋ ಹೇಳ್ತಾ ಇದ್ದಾರೆ, ಒಂಚೂರು ಕೇಳ್ಬಿಟ್ಟು ಹೇಳಿ ನಮಗೆ ಅಂತ. ಈಗ ಎಲ್ರಿಗೂ ಕಾಲ ಒಂದೇ ಜಾಸ್ತಿ ಇರೋದಿಲ್ಲ, ಎಲ್ರಿಗೂ ಟೈಮು. ಸೊ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀವಿ. ಆದರೆ ಅದರಿಂದ ಅವ್ರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರಲ್ಲ. ಪಾಪ ಅದರಿಂದ ಭಾಳ ನೊಂದ್ಕೊಂಡ್ಬಿಟ್ಟವ್ರೆ ಜನ. ಯಾರು ಹೋಗಿ ಕನ್ನಡದಲ್ಲಿ ಮಾತಾಡಿ ಅಂದರೆ ಅವ್ನು ಹಿಂದಿನಲ್ಲೇ ಹೇಳ್ತಾನೆ ನನಗೆ ಕನ್ನಡ ಬರಲ್ಲ ಅಂತ. ಇವ್ರಿಗೆ ಅದು ಏನು ಅರ್ಥ ಆಗುತ್ತೆ? ಸೊ ಇದು ಇದರಲ್ಲಿ ಬದಲಾವಣೆ ಆಗಲೇಬೇಕು. ಜನಗಳ ಮೇಲೆ ಇವರು ಬ್ಯಾಂಕ್ ಸಂಸ್ಥೆ ಏನಿದೆ ಅವರೇನೆ ಇದಕ್ಕೆ ಅವರು ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು. ಹೌದು, ನಾವು ಜನಗಳಿಗೆ ಈ ಥರ ತೊಂದರೆ ಆಗ್ತಿದೆ, ಅವ್ರಿಗೇನಾದ್ರು ಒಂದು ಕಲ್ಪಿಸ್ಬೇಕು ಅಂತ ಯಾರಾದರೂ ಒಬ್ಬರು ಪೂರ್ತಿ ಸಂಪೂರ್ಣ ಮಾಹಿತಿ ಇರೋ ಅಂಥವ್ರು ಅಲ್ಲಿ ಬ್ಯಾಂಕಲ್ಲಿ ಇರಬೇಕು. ಅವರು ಕನ್ನಡ ಮಾತಾಡಬೇಕು. ಅವರು ಬೇರೆ ಯಾವ ಭಾಷೆನೂ ಬೇಡ, ಕನ್ನಡ ಒಂದು ಮಾತಾಡಿದ್ರೆ ಸಾಕು. ಅವ್ರಿಗೆ ಸಹಾಯ ಮಾಡಲಿ, ಏನು ಆಗಬೇಕು ಕೆಲಸ ಅವ್ರಿಗೆ ಅದನ್ನು ಮಾಡಿಕೊಡೋ ಅಂಥ ಒಂದು ಅನುಕೂಲತೆ ಮಾಡಿಕೊಡ್ಬೇಕು. ಅದು ಬ್ಯಾಂಕೇ ಮಾಡಬೇಕು. ನಾವು ಬ್ಯಾಂಕ್ಗೂ ನಾವು ಎಚ್ಚೆತ್ತಬೇಕು, ಇದನ್ನು ಈ ಥರ ಹಿಂಗಾಗಿದೆ ಅಂತ. ಆದರೆ ಇದನ್ನು ಆಲ್ರೆಡಿ ಎಷ್ಟೋ ಜನ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಇದನ್ನು ಈ ಥರ ಹಿಂಗಾಗಿದೆ ಅಂತ. ಆದರೆ ಬ್ಯಾಂಕ್ ಅವರು ಯಾವ ಒಂದು ಮುತರ್ಜಿನೂ ವಹಿಸ್ಕೊತಾ ಇಲ್ಲ, ಇದನ್ನು ಏನು ಮಾಡಬೇಕು ಏನು ಎತ್ತ ಅಂತ. ಸರ್ಕಾರಕ್ಕಂತೂ ಕೇಳಿ ಎಲ್ಲ ಆಗೋಗಿದೆ. ನಿಮ್ಮ ಮಾಧ್ಯಮದಿಂದನೂ ಎಲ್ಲರೂ ಮಾತಾಡಿ ಹೇಳಿದ್ದೀವಿ. ಆದರೆ ಯಾರೇನೂ ಇದಕ್ಕೆ ಒಂದು ಸ್ಟೆಪ್ಸ್ ತೊಗೊತಾ ಇಲ್ಲ.
ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಇವಾಗ ಜನ ನಾವೇನೇ ಯಾವ್ದಾರ ಒಂದು ಆಂದೋಲನ ಮಾಡಬೇಕಷ್ಟೇ. ಇವಾಗ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೂಡ ಅವರೇ ಇರುವಂಥದ್ದು ಬೇರೆ ಅಂದರೆ ಹೌದು ನಮ್ಮ ರಾಜ್ಯಕ್ಕೆ ಬರಲಿ, ಯಾರು ಕೂಡ ಅವ್ರನ್ನ ಬೇಡ ಅಂತ ಹೇಳಲ್ಲ. ಅಟ್ಲೀಸ್ಟ್ ನಮ್ಮ ಕನ್ನಡಿಗರ ಜೊತೆ ಅಂದರೆ ಬಾಂಧವ್ಯದಲ್ಲಿರುವಂಥದ್ದು, ಸ್ನೇಹದಲ್ಲಿರುವಂಥದ್ದು, ರಿಲೇಷನ್ಶಿಪ್ ಬಿಲ್ಡ್ ಮಾಡುವಂಥದ್ದು ಯಾಕೆ ಅದನ್ನೆಲ್ಲ ಮಾಡ್ತಾ ಇಲ್ಲ? ಯಾಕಂದರೆ ಬಹುತೇಕ ಕಂಪನಿಗಳಲ್ಲಿ ಆಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಅವರಿಂದಲೇ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು. ಈಗ ಹೋಟೆಲ್ಗಳಲ್ಲಿ ಮನೆ ಕೆಲಸಕ್ಕೆ ಬರೋರು ಹೌದು ಕದ್ದು ಹೋಗ್ತಾರೆ, ಬಟ್ ಈ ರೀತಿಯಾಗಿ ಎಲ್ಲ ನಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಕಂಪನಿಗಳ ಬಗ್ಗೆ? ನಮ್ಮ ಕಂಪನಿಗಳು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಅವರ ಒಂದು ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅನ್ನೋದೊಂದು ಹೋಗ್ಬಿಟ್ಟಿದೆ ಅವ್ರಿಗೇನಂದರೆ ಯಾರು ಕಡಿಮೆಗೆ ಸಿಗ್ತಾರೆ, ಯಾರು ಎಲ್ಲಿಂದ ದೂರದಿಂದ ಬರ್ತಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ. ಆದರೆ ನೋಡಬೇಕಂದ್ರೆ ಫೈನಲ್ ಆಗಿ ಕನ್ನಡದವರು ಎಲ್ಲ ಪ್ರತಿಯೊಂದೊಂದು ಕೆಲಸದಲ್ಲೂ ಭಾಳ ಕಾಳಜಿ ವಹಿಸಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಇವರು ಏನಾಗಿದೆ ಅಂದರೆ ಕಡಿಮೆಗೆ ಸಿಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಕರ್ಕೊಂಬಂದರೆ, ಆದರೆ ಅವರು ಕೆಲಸದಲ್ಲಿ ನಮ್ಮವರಷ್ಟು ಕಾಳಜಿಯಿಂದ ಮಾಡೋದಿಲ್ಲ, ಅಷ್ಟು ಅವ್ರದ್ದು ಎಕ್ಸ್ಪರ್ಟೈಸು ಇಲ್ಲ. ಸೊ ಇದೊಂದನ್ನು ಇದ್ರ ಬಗ್ಗೆನೂ ನಾವು ಆಲ್ರೆಡಿ ಎಲ್ಲ ಮಾತಾಡಿ ಹೇಳಿದ್ದೀವಿ. ಆದರೆ ಯಾರೂ ಇದ್ರ ಬಗ್ಗೆ ಏನೂ ಒಂದು ಸ್ಟೆಪ್ಸು ತೊಗೊಂಡಿಲ್ಲ. ಅವ್ರು ಯಾವ ರೀತಿ ಕ್ರೈಮ್ ಚಟುವಟಿಕೆಗಳಿಗೆ ಹೋಲಿಸಿದ್ರೆ ಬಹುತೇಕ ಮಂದಿ ಅವರೇ ಭಾಗಿಯಾಗಿರ್ತಾರೆ. ಸೊ ಪೊಲೀಸ್ ಇಲಾಖೆ ಯಾಕೆ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಒಂದು ವಿಚಾರಗಳನ್ನು ತಿಳಿಸಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ? ಅದೇ ಬಂದಿರೋ ಯಾರೋ ಗೊತ್ತು, ಅವರು ಏನು ಕದ್ಕೊಂಡು ಹೋಗ್ತಾರೋ ಅದನ್ನೆಲ್ಲ ಹಂಚ್ಕೊತಾವ್ರೋ ಏನೋ, ನಮ್ಗೇನು ಗೊತ್ತಾಗುತ್ತಿದ್ದು. ಇಲ್ಲಾಂದರೆ ಯಾಕೆ ತೊಗೋತಾ ಇಲ್ಲ? ಇದನ್ನು ತೊಗೋಬೇಕು ತಾನೇ ಅವರು. ಈಗ ಕಣ್ಣಾರೆ ಕಾಣಿಸ್ತಾ ಇದೆ, CCTV ನೋಡ್ತಾ ಇದ್ದಾರೆ, ಎಲ್ಲ ಇದೆ. ಬರೀ ಕಳ್ತನ ಮಾಡಿ 3 ಅವರ್ ಆಗಿರುತ್ತೋ 2 ಅವರ್ ಆಗಿರುತ್ತೋ, ಏನು ರಾಜ್ಯ ಬಿಟ್ಟು ಹೊಡೋಗ್ಬಿಡ್ತಾರೆ ಅವ್ರನ್ನೆಲ್ಲ ಹಿಡಿಯೋಕ್ಕಾಗಲ್ವಾ? ಇವತ್ತೂ ಯಾರು ಹಿಡಿದಿದ್ದಾರೆ? ಬರೀ ನ್ಯೂಸ್ ಬರುತ್ತಷ್ಟೇ ಹಿಂಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಇವತ್ತರೆಗೂ ಎಷ್ಟು ಕೇಸ್ ಸಾಲ್ವ್ ಆಗಿದೆ, ಯಾವ್ದು ಹಿಡಿದಿದ್ದಾರೆ? ನಮಗೆ ಅವ್ರ ಬಗ್ಗೆ ನಮಗೆ ಬಂದೇ ಬರುತ್ತೆ ಭಾವನೆ, ಇವ್ರೇನೋ ಹಂಚ್ಕೊಂಡು ಮಾಡ್ಕೋತಾವ್ರೇನೋ. ಮತ್ತು ಅಷ್ಟು ಟ್ರೈನಿಂಗ್ ತೊಗೊಂಡು ಅಷ್ಟು ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಮಾಡೋಕ್ಕಾಗ್ತಿಲ್ಲ, ಅವ್ರು ಯಾರನ್ನೂ ಹಿಡಿಯೋಕ್ಕಾಗ್ತಿಲ್ಲ ಅಂದರೆ ಏನು ಉಪಯೋಗ? ಪ್ರತಿನಿತ್ಯ ನಡೀತಾ ಇದೆ. ಒಂದೊಂದು ಕಂಪ್ನಿಗಳಲ್ಲಿ ಮುಚ್ಚಿದ್ರೆ ಅವರೇ ಹೋಗಿ ಕಳ್ತನ ಮಾಡ್ಕೊಂಡು ಹೋಗ್ತಾವ್ರೆ, ಬೀಗಗಳು ಇಟ್ಕೊಂಡು ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ. ಇದೆಲ್ಲ ನಡೆಯೋದು ನೋಡ್ತಾನೆ ಇದ್ದೀವಿ ನಾವು. ಬಟ್ ಇವತ್ತವರೆಗೂ ಅಂಥ ಒಂದು ಏನೇನಾಗಿದೆ ಇನ್ಸಿಡೆಂಟ್ಗಳು, ಅದರಲ್ಲಿ ಕನ್ನಡಿಗರದ್ದಂತೂ ಒಂದೂ ಇಲ್ಲ. ನೀವು ನೋಡಬೇಕಂದ್ರೆ ಕನ್ನಡಿಗರದ್ದು ಯಾವುದೂ ಇಲ್ಲ ಆ ಥರದ್ದು. ಸೊ ಇದನ್ನಾದರೂ ಗಮನಿಸ್ಕೊಂಡು ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು. ಇವರು 100 ಜನ ಕೆಲಸಗಾರಿದ್ರೆ 90 ಜನ ಕನ್ನಡದವರು ಕೊಡಬೇಕು, ಇನ್ನು 10 ಜನ ಅವ್ರು ಏನಾದರೂ ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ಎಲ್ಲ ಒಂದು ಏನಾಗುತ್ತೆ, ಎಲ್ರಿಗೂ ಒಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಕನ್ನಡಿಗರಿಗೆ. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಇವಾಗ ಒಂದು ಫಾರಿನ್ ಕಲ್ಚರ್ ಟ್ರೆಂಡು, ಆಮೇಲೆ ಸ್ವಲ್ಪ ನಾರ್ತ್ ಇಂಡಿಯನ್ದು ಟ್ರೆಂಡು, ಎಲ್ಲ ಥರದ್ದು ಇದಾಗಿ ಕನ್ನಡ ಭಾಷೆ ಮಾತಾಡೋದೇ ಒಂದು ಅವಮಾನ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲ. ನಾವು ಎಲ್ಲೇ ಹೋಗಿ ನಾವು ಕನ್ನಡದಲ್ಲಿ ಸ್ವಲ್ಪ ಹೋಗಿ ಏನಾದರೂ ಒಂದು ಮಾಹಿತಿ ಕೇಳಬೇಕಂದ್ರೆ ಮುಜೆ ಮಾಲೂಮ್ ನೈ, ಕನ್ನಡ ಆತಾಯಿ, ತೆಲುಗು ತಮಿಳಲ್ಲಿ ಮಾತಾಡೋದು, ಇದು ಹೇಳೋದು, ಬಂದ್ರೂ ಮಾತಾಡಲ್ಲ. ಈಗ ನಮ್ಮವ್ರಿಗೂ ಕೆಲವೊಬ್ಬರಿಗೆಲ್ಲ ಕೆಲವೊಂದು ಕಡೆ ಹೆದರ್ಸಿಟ್ಟಿದ್ದಾರೆ, ನೀವು ಮಾತಾಡೋಂಗಿಲ್ಲ ಕನ್ನಡದಲ್ಲಿ ಹಾಗೆ ಹೀಗೆ ಅಂತ. ಔಟ್ಸ್ಕರ್ಟ್ಸಲ್ಲಂತೂ ನಾವು ಕಾಣೋದೇ ಇಲ್ಲ ಕನ್ನಡ. ಏನಂದರೆ ಸ್ವಲ್ಪ ಇಲ್ಲಿ ಸೆಂಟರ್ ಆಫ್ ಬೆಂಗಳೂರು ಸ್ವಲ್ಪ ನಾವು ನೋಡ್ಬೋದು. ಇದಾದ್ರದಿಂದ ಯಾರು ಜಾಸ್ತಿ ಇವಾಗ ಹೆಂಗಾಗೋಗಿದೆ ಅಂದರೆ ನಮಗೂ ಅನಿವಾರ್ಯ ಬಂದುಬಿಟ್ಟು ಆ ಭಾಷೆ ಕಲಿಬೇಕಾಗಿದೆ, ನಾವು ನಮ್ಮ ಭಾಷೆನೇ ಮರಿತಾ ಇದ್ದೀವಿ ಅಂತ ಅನಿಸ್ಬಿಟ್ಟಿದೆ. ಆ ಥರ ಒಂದು ಬೇರೆ ರಾಜ್ಯಗಳಿಂದ ಬೇರೆ ಪ್ರದೇಶಗಳಿಂದ ಬಂದು ಜನರು ನಮ್ಮ ಮೇಲೆ ಒಂದು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ. ಈಗ ಎಂಥ ಪರಿಸ್ಥಿತಿ ಅಂದರೆ ಈ ಕೊನೆಗೆ ನಮ್ಮನ್ನೇ ಬಿಟ್ಬಿಟ್ಟು ಓಡಿಸ್ದಂಗೆ ಬ್ರಿಟಿಷ್ ರಾಜ್ಯರು ಹೆಂಗೆ ಆಳಿದ್ರಲ್ಲ, ಈಗ ಬೇರೆಯವ್ರು ಬಂದು ನಾವು ಬೆಂಗಳೂರನ್ನ ಬಿಟ್ಟು ಇಲ್ಲ ಕರ್ನಾಟಕನ ಬಿಟ್ಟು ಹೊರಗೆ ಹೋಗೋವಂಥ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಅದು ಸರ್ಕಾರದ್ದು ಒಂದು ತಡಿಬೇಕು. ಪ್ರತಿಯೊಬ್ಬರು ನಾವು ಒಂದು ಪ್ರಜೆಗಳಾಗಿ ನಾವು ಅದಕ್ಕೆ ತಡೆದು ಒಂದು ಇದಕ್ಕೆ ತಕ್ಕಂಥ ಒಂದು ಸಮಾಧಾನ ಹುಡುಕಬೇಕು. ಆಸ್ ಎ ಪೇರೆಂಟ್ಸ್ ಆಗಿ ಈಗ ಚಿಕ್ಕ ಪುಟ್ಟ ಮಕ್ಕಳನ್ನ ನರ್ಸರಿ ಆಗಿರ್ಬೋದು, ಪ್ರೀ ನರ್ಸರಿ ಆಗಿರ್ಬೋದು, ಅಲ್ಲಿಂದ ಶುರು ಆಗುತ್ತೆ ಇಂಗ್ಲೀಷು. ಮಕ್ಕಳಿಗೆ ಕನ್ನಡ ನಾವೆಲ್ಲ ಓದುವಾಗ ಇಂದ ಶುರು ಮಾಡ್ತೀವಿ, ಬಟ್ ಈಗ ABCD ಅಂದರೆ ಹಿಂದಿಯಿಂದ ಇಂಗ್ಲೀಷಿಂದ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಕ್ಕಳಿಗೆ ಕನ್ನಡದ ಅರಿವು ಆಗ್ತಾ ಇದೆಯಾ ಈಗಿನ ಜನ್ರೇಷನಲ್ಲಿ? ಇಲ್ಲ, ಖಂಡಿತ ಇಲ್ಲ. ನೀವು ಹೇಳ್ದಂಗೆ ಇದು ಭಾರಿ ಸತ್ಯ. ಆಮೇಲೆ ಯಾವುದೇ ಒಂದು ಇದು ಪ್ಲೇ ಹೋಮ್ ಆಗಲಿ ಇದಾಗಲಿ ಇದು ಸರ್ಕಾರದಿಂದ ಮತ್ತು ಏನು ಶಿಕ್ಷಣ ಇಲಾಖೆಯಿಂದ ಒಂದು ಇದು ಬರಬೇಕು, ಏನದು ರೂಲ್ಸ್ ಬರಬೇಕು. ಏನೇ ಆಗಲಿ ನೀವು ಬೇಸಿಕ್ ಕನ್ನಡ ಹೇಳ್ಕೊಡ್ಬೇಕು, ಇದು ಕಡ್ಡಾಯ ಮಾಡಬೇಕು ಮೇಡಮ್. ಪ್ರತಿಯೊಂದು ಶಾಲೆಯಲ್ಲಿ ಎಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಬ್ರ್ಯಾಂಡೆಡ್ ಸ್ಕೂಲ್ಸಲ್ಲಿ ಕನ್ನಡ ಮಾತಾಡೋದಿಲ್ಲ, ಡೋಂಟ್ ಟಾಕ್ ಇನ್ ಕನ್ನಡ ಅಂತ ಅದು ಎಲ್ಲರಿಗೂ ಹೇಳ್ತಾರೆ, ನಮಗೂ ಹೇಳಿದ್ದಾರೆ. ಯಾಕಂದರೆ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಫ್ಲೂಯೆನ್ಸಿ ಅಂತ. ಹಂಗಾರೆ ಕನ್ನಡ ಬೇಡವಾ? ಕನ್ನಡ ನಮ್ಮ ತಾಯಿನ ಬಿಡಬೇಕಾ ನಾವು?
ಬೇರೆ ಬೇರೆ ನಮ್ಮ ತಾಯಿ ಹರಿದಿದ್ದ ಸೀರೆ ಹಾಕೊಂಡ್ರೂ ಪರವಾಗಿಲ್ಲ, ಪಕ್ಕದ ಮನೆ ತಾಯಿಗೆ ನಾವು ರೇಷ್ಮೆ ಸೀರೆ ತಂದು ಕೊಡಬೇಕಾ? ಹಾಗಾಗಿದೆ. ಇದು ಫಸ್ಟು ಬರಬೇಕಾಗಿದ್ದೆ ಸರ್ಕಾರದಿಂದ ಒಂದು ಏನಾದ್ರು ಕಡ್ಡಾಯ ಮಾಡಬೇಕು, ಅದಕ್ಕೆ ಒಂದು ಏನಾದರೂ ಪೆನಾಲಿಟಿ ಹಾಕಿ ಇದು ಇಂಥದಕ್ಕೆಲ್ಲ. ಸ್ಕೂಲ್ಸಿಂದ ಯಾಕೆ ಮಾಡಲ್ಲ ಇವರು? ನಮ್ಮ ಇದಕ್ಕೆ ಕನ್ನಡ ಯಾಕೆ ಕಳಿಸ್ಬಾರ್ದು? ಅದು ಬೇಸಿಕ್ ಮಾಡಬೇಕು. ಹೋಗಿ ಇನ್ಸ್ಪೆಕ್ಷನ್ ಏನೂ ಮಾಡಲ್ಲ, ಎಲ್ಲನೂ ಪ್ರಜೆಗಳೇ ಮಾಡಿ ಇದು ಮಾಡಿ ಅಂದರೆ ನಾವು ಮಾಡ್ತೀವಿ. ಫಸ್ಟ್ ಇವ್ರು ಮಾಡಿದ್ರೆ ತಾನೇ ನಾವು ಮಾಡೋಕ್ಕೆ ಸಾಧ್ಯ. ಎಲ್ಲಿಂದ ಬರಬೇಕಿದ್ದು ಆದೇಶಗಳು? ಸರ್ಕಾರ ಬರೀ ನಿದ್ದೆ ಹೊಡೆಯುತ್ತೆ. ನಾವು ಓಟ್ ಹಾಕಿ ನಾವು ತಪ್ಪು ಮಾಡಿದ್ದೀವಿ ಮೇಡಮ್. ಮ್ಯಾಮ್, ಕನ್ನಡಿಗರ ಮೇಲೆ ಬಹಳಷ್ಟು ಹಲ್ಲೆಗಳಾಗ್ತಾ ಇರುವಂಥದ್ದು, ಪ್ರಮುಖವಾಗಿ ಯುವತಿಯರು ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿನ ಸಂಸ್ಕೃತಿನ ಮರೆತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ತುಂಬ ನಿಜವಾದ ಮಾತು ಮೇಡಮ್. ಯಾಕಂದರೆ ನಾವು ಹುಟ್ಟು ಬಂದಿರೋ ವಾತಾವರಣ ಮರಿಬಾರ್ದು. ಯಾಕಂದರೆ ನಮ್ಮ ಈ ಡ್ರೆಸ್ ಸೆನ್ಸು ನಾವು ಈಗ ನೋಡಿ, ಒಂದು ಶಾರ್ಟು ಡ್ರೆಸ್ ವೇರ್ ಹಾಕಿರೋ ಹೇಗಿರ್ತದೆ, ಸೀರೆ ಹಾಕಿರೋ ಹೇಗಿರ್ತದೆ. ಸೊ ಇವಾಗೆಲ್ಲ ಹೆಣ್ಮಕ್ಳು ಎಲ್ಲ ಸ್ಯಾರಿನ ಕಲ್ಚರ್ ಮರ್ತೇ ಬಿಟ್ಟಿದ್ದಾರೆ. ಬಟ್ ಇವಾಗೆಲ್ಲ ಜೀನ್ಸು ಸ್ಕರ್ಟ್ ಇವೆಲ್ಲ ಆಗಿ ಇಂಥ ಡ್ರೆಸ್ ಹಾಕಿದ್ರೆ ಮತ್ತೆ ಎಲ್ಲೆಡೆ ಅತ್ಯಾಚಾರ, ರೇಪು ಅವು ಇವೆಲ್ಲ ಆಗ್ತಾ ಇದೆ. ಬಟ್ ಇವೆಲ್ಲ ನಾವು ಹೆಣ್ಮಕ್ಳು ಡ್ರೆಸ್ಸಿಂಗ್ ಸೆನ್ಸ್ ನಾವು ಕರೆಕ್ಟಾಗಿ ಕಲ್ತ್ರೆ ಸೊ ಎಲ್ಲ ಹೆಣ್ಣಿನ ಮೇಲೆ ಆಗಿರೋ ಅತ್ಯಾಚಾರ, ಶೋಷಣೆ ಎಲ್ಲ ಇದಾಗ್ಬೋದು. ನಾವು ಹೆಣ್ಮಕ್ಳು ಹೇಗಿರಬೇಕು ಅಂದರೆ ಕೈ ಎತ್ತು ಮುಗಿಯಂಗಿರಬೇಕು. ಗಂಡು ಮಕ್ಕಳು ಒಂದು ನೀಟಾಗಿ ಡ್ರೆಸ್ ಸೆನ್ಸ್ ಇದ್ದರೆ, ಸ್ಯಾರಿ ಎಲ್ಲ ನೀಟಾಗಿ ಕೊಟ್ಟರೆ ಎಲ್ಲ ಸರಿ. ಎಲ್ಲೋ ಒಂದು ಕಡೆ ಬೇರೆ ಕಡೆಗಳಿಂದ ಬಂದವರನ್ನು ನೋಡಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಹೆಣ್ಮಕ್ಳು ಮರಿತಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸುತ್ತಾ? ನಿಜ ಮೇಡಮ್, ಅದು ಮಾತ್ರ 100% ಸತ್ಯ. ಯಾಕಂದರೆ ಈಗಿನ ಕಾಲದವರು ಈಗ ಅವಳು ನೋಡಿ, ಈಗ ನಾವೀಗ ನಾರ್ಮಲಿ ಇರ್ತೀವಿ ಅಂತ ಅಂದರೆ ನೆಕ್ಸ್ಟ್ ಈಗ ಅವ್ರು ನೋಡಿ ಆಸೆ ಬರುವುದುಂಟು ಈಗಿನ ಹೆಣ್ಮಕ್ಳಿಲ್ಲ. ಅದರಲ್ಲೂ ಬ್ಯಾಂಗ್ಳೂರು ಇದರಲ್ಲಿ ಆಸೆ ಬರುವುದುಂಟು. ನಮ್ಮ ಕಲ್ಚರ್ ನಾವು ಮರ್ತೇ ಬಿಡ್ತೀವಿ. ಯಾಕಂದರೆ ಆ ಥರ ನಾವು ಹಾಕ್ಬೋದಲ್ಲ, ಆಗ್ತಿಲ್ಲ ಮೇಡಮ್. ನಮ್ಮ ಭಾರತದ ಡ್ರೆಸ್ ಸೆನ್ಸ್ ನಾವು ಯಾವತ್ತೂ ಬಿಟ್ಟು ಕೊಡಬಾರ್ದು. ಸೊ ಕನ್ನಡಿಗರ ಮೇಲೆ ಈಗ ಕಂಪನಿಗಳಲ್ಲಿ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಕೂಡ ಬಹುತೇಕವಾಗಿ ಕನ್ನಡಿಗರನ್ನ ಡಾಮಿನೇಟ್ ಮಾಡ್ಬೋದು. ನೀವು ಹೇಳ್ತಾ ಇದ್ರಿ ಈಗ ನಮ್ಮ ಹಳ್ಳಿಗಳಲ್ಲಿ ಬೆಳೆದಂಥ ಹೆಣ್ಮಕ್ಳು ಫಸ್ಟ್ ಸಿಟಿಗೆ ಬಂದಾಗ ಅವರು ಬೇರೆನೇ ಇರ್ತಾರೆ. ಸೊ ಕಂಪನಿಗೆ ಎಂಟ್ರಿ ಕೊಟ್ಟಾಗ ಬೇರೆ ಸ್ಟೇಟಿಂದ ಬಂದವರು ಅವರನ್ನ ಬಹಳಷ್ಟು ಹೀನಾಯವಾಗಿ ನಡೆಸ್ಕೋತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾನು ಏನಿಲ್ಲ ಅಂದರೆ ಒಂದು 8ರಿಂದ 10 ಕಡೆ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಕನ್ನಡ ಯೂಸ್ ಮಾಡಿದ್ದೀನಿ ಮೇಡಮ್. ಬಟ್ ಈ ಆಫೀಸಿಗೆ ಬರೋಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲಿಗೆ ವರ್ಕ್ ಹೋಗಿದ್ದೆ. ನನಗೆ ಇಂಗ್ಲೀಷು ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ನನಗೆ ರಿಜೆಕ್ಟ್ ಮಾಡಿ ಬೇರೆ ಕಳಿಸಿದ್ರು. ನಂಗೆ ಅವ್ರು ಆಪ್ಷನ್ ಕೊಟ್ಟರು, 1 ತಿಂಗಳಲ್ಲಿ ನೀವು ಕನ್ನಡ 1 ತಿಂಗಳಲ್ಲಿ ನೀವು ಇಂಗ್ಲೀಷ್ ಹಿಂದಿ ಕಲಿಲೇಬೇಕು, ಇಲ್ಲಾಂದ್ರೆ ನೀವು ಬೇರೆ ಕೆಲಸಕ್ಕೆ ಹುಡ್ಕೊಳ್ಳಿ ಅಂತ. ಬಟ್ ನಾನು ಅವಾಗ ಮಾಡಿದೆ, ನನ್ನ ಕನ್ನಡ ನನ್ನ ಹೆಮ್ಮೆ. ನಾನು ಅಷ್ಟು ಕಡೆ ಕೆಲಸ ಮಾಡಿದರೆ ನಾನು ಕನ್ನಡನ ಹೆಮ್ಮೆಯಿಂದ ಮಾಡ್ತೀನಿ. ನನಗೆ ಹಿಂದಿ ಇಂಗ್ಲೀಷ್ ಬರಲೇಬೇಕು ಅಂತ ನೀವು ಬೇರೆನ ಹುಡ್ಕೊಳ್ಳಿ, ನಾನು ಮಾಡೋದಿಲ್ಲ ಕೆಲಸ ಅಂತ ಅಂದು ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ತಾಯ್ನಾಡು ರಾಘವೇಂದ್ರ ಸರ್ವಿಸ್ ಅವ್ರದ್ದು ನಮ್ಮದು ಕನ್ನಡ ಅಂದರೆ ಕನ್ನಡ ಹೆಮ್ಮೆ. ನಮ್ಮ ಸರ್ನ ಕ್ಲೈಂಟ್ ಮೀಟ್ ಮಾಡೋ ಕ್ಲೈಂಟ್ ಬರ್ತಾರಲ್ಲ, ಅವ್ರು ಹಿಂದಿ ಇಂಗ್ಲೀಷ್ ಏನೇ ಮಾತಾಡಲಿ, ನಮ್ಮ ಬಾಸ್ ತಾಯ್ನಾಡು ರಾಘವೇಂದ್ರ ಸರ್ ಪ್ಯೂರ್ ಕನ್ನಡದಲ್ಲೇ ಮಾತಾಡೋದು. ಸೊ ನಾನು ಅವ್ರ ಅಭಿಮಾನಿ, ನಾನು ಯಾವತ್ತೂ ಕನ್ನಡಕ್ಕೆ ಬೆಲೆ ಕೊಡ್ತೀನಿ. ಕರ್ನಾಟಕನ ನಾರ್ತ್ ಇಂಡಿಯನ್ಸೇ ಬಂದು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ. ಕನ್ನಡತನನೇ ಉಳಿತಾ ಇಲ್ಲ ಇಲ್ಲಿ. ರೀಸೆಂಟಾಗಿ ಒಂದು ಯಾವುದೋ ಏರಿಯಾದಲ್ಲಿ ಜಸ್ಟ್ ಬಟ್ಟೆ ಕಳ್ತನ ಮಾಡಿದ್ಲು ಅಂತ ಹೇಳಿ ಬ್ಲೇಡಿಗೆ ಬೂಟ್ಗಳೆಲ್ಲ ಒದಿತಾ ಇದ್ದಾರೆ. ಕನ್ನಡದವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಹೆಂಗೆ ಇದು ಮಾಡ್ಬೇಕು ಹೇಳಿ? ಕನ್ನಡದವ್ರಿಗೆ ಒಬ್ಬ ಬ್ಲೇಡಿಗೆ ಓನ್ಲಿ ಫಾರ್ ಬಟ್ಟೆ ಕಳ್ತನ ಮಾಡ್ರಿ, ಬರೀ ಎಲ್ಲ ಇಡೀ ಏರಿಯಾನೇ ಅವರೇ ಆಕ್ಯುಪೈ ಮಾಡ್ತಾ ಇರ್ತಾರೆ ನಾರ್ತ್ ಇಂಡಿಯನ್ಸ್. ಚಿಕ್ಕಪೇಟೆಯಲ್ಲಿ ಆದ ಘಟನೆಯನ್ನ ಹೇಳೋದು. ಚಿಕ್ಕಪೇಟೆ ಎಂಟ್ರಿ ಕೊಟ್ಟಾಗ ಬಹುತೇಕ ಮಂದಿ ಭಾಷೆಗಳನ್ನೇ ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಬರದೇವರು ಅಲ್ಲಿ ಜಾಸ್ತಿ ಇದ್ದಾರೆ. ಏನ್ ಹೇಳ್ತೀರಾ? ಕನ್ನಡ ಬರೋದವ್ರು ಅಂದ್ರೆ ನಮ್ಮವರೇ ಅಲ್ಲಿ ಹಿಂದಿಯಲ್ಲೇ ಮಾತಾಡ್ತಾ ಇದ್ದಾರೆ. ಹೋದ ತಕ್ಷಣ ಕಿತ್ನಾ ಬಾಯಿ ಕಿತ್ನೆ ಮೇದೈತೆ ಆ ಥರ ಕೇಳ್ತಾರೆ. ನಾವೇ ಕನ್ನಡ ಕಂಪಲ್ಸರಿಯಾಗಿ ಮಾತಾಡಿದ್ರೆ ಅವ್ರು ಆಡಲೇಬೇಕು. ಹಿಂದಿಯವ್ರ ಹತ್ರ ನಾವು ಯಾಕೆ ಏನು ಕೆಲಸ ಇಟ್ಕೋಬೇಕು? ಈವನ್ ರೆಂಟೆಡ್ ಹೌಸ್ನು ಅವರು ಹಿಂದಿಯವರಿದ್ದರೆ ಕನ್ನಡದವ್ರಿಗೆ ಕೊಡೋದೇ ಇಲ್ಲ ಬಾಡಿಗೆ. ಇಲ್ಲ ನಾವು ನಾರ್ತ್ ಇಂಡಿಯನ್ಸ್ಗೂ ದೈತೆ ಅಂತ ಹೇಳ್ತಾರೆ. ಎಷ್ಟು ನೀಟಾಗಿ ಹೇಳ್ಬಿಡ್ತಾರೆ. ನಾರ್ತ್ ಇಂಡಿಯನ್ಸಿಗೆ ಕೊಟ್ಟರೆ ಇವರಾದರೆ ಅದೇ ಹಿಂದಿಯವ್ರು ಬಂದರೆ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸು, ಕನ್ನಡದವ್ರಿಗೆ ಕೊಡೋದೇ ಇಲ್ಲ. ಯಾಕಂದರೆ ಅವ್ರು ಜಾಸ್ತಿ ಬಾಡಿಗೆ ಕೊಡ್ತಾರೆ. ಈವನ್ ಎನಿ ಸೈಟ್ಸು ಏನೇ ಮಾರಾಟಕ್ಕೆ ಇರಲಿ ಫಸ್ಟ್ ಅವರು ಒಂದು 2 ಲಕ್ಷ ಜಾಸ್ತಿ ಕೊಡ್ತಾರಲ್ಲ ಅವ್ರಿಗೆ ಮಾರೋದು. ಅವ್ರು ಇಡೀ ಏರಿಯಾನೇ ತಮ್ಮ ಕಾಲನಿ ಮಾಡ್ಕೋಬೇಕು, ತಮ್ಮದೆಲ್ಲ ಆಕ್ಯುಪೈ ಮಾಡ್ಕೋಬೇಕು. ಅಂದರೆ ನಾವೇನು ರಾಜಸ್ಥಾನಲ್ಲಿ ಹೋಗಿರೋಕ್ಕಾಗುತ್ತಾ? ಆಗೋದೇ ಇಲ್ಲಲ್ವ. ಕನ್ನಡ ಅಂದರೆ ಕನ್ನಡನೇ, ಕನ್ನಡಿಗರಿಗೆ ಫಸ್ಟ್ ಪ್ರಿಫರೆನ್ಸು. ಕನ್ನಡದವ್ರಿಗೆ ಕನ್ನಡಕ್ಕೆ ಇದು ಮಾಡಿಲ್ಲ ಅಂತಂದರೆ ಅದು ಹೆಂಗ್ರಿ ಆಗುತ್ತೆ? ನೀವೇ ಹೇಳ್ರಿ.
ಆಫೀಸ್ ಕೆಲಸಗಳನ್ನ ತೆಗೆದುಕೊಳ್ಳೋದಾದ್ರೆ ಆಫೀಸಲ್ಲಿ ಕೂಡ ಕನ್ನಡ ಮಾತಾಡೋರನ್ನ ಕೆಲವೊಂದು ಕಂಪನಿಗಳಲ್ಲಿ ಬಹಳಷ್ಟು ಕೀಳಾಗಿ ನೋಡುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ನಮ್ಮವರೇ ಫಾರಿನ್ ಕಂಪ್ನೀಸ್ಗೆಲ್ಲ ಇದಾಗ್ಬಿಟ್ಟಿರ್ತಾರೆ. ಸೊ ಅವರು ಅಲ್ಲಿ ಎಲ್ಲ ಫಾಲೋ ಮಾಡ್ಕೊತ ಆಫೀಸಲ್ಲಿ ಕನ್ನಡದವ್ರು ಮಾತಾಡಬಾರ್ದು ಅಂತ ಹೇಳ್ತಾರೆ. ಬರೀ ಇಂಗ್ಲೀಷೇ ಮಾತಾಡಬೇಕು ಹಂಗೆಲ್ಲ ಅಂತಂದರೆ ನಮ್ಮ ಕನ್ನಡ ಎಲ್ಲಿಗೆ ಹೋಗ್ಬೇಕು? ಕನ್ನಡ ಮೂಲ ಭಾಷೆ ಅದೇ ಇಲ್ಲ ಅಂತಂದರೆ ವೇಸ್ಟ್ ಅಲ್ವಾ? ಕನ್ನಡ ಸಂಸ್ಕೃತಿ ಕೃಷ್ಣದೇವರಾಯನ ಕಾಲದಿಂದೇ ಇದೆ. ಆವಾಗೇ ಒಂದು ಯೂನಿವರ್ಸಿಟಿ ಎಲ್ಲ ಇದ್ದು. ಕನ್ನಡ ಲಿಪಿನೂ ತುಂಬ ಹಳೆಯದು. ರೀಸೆಂಟಾಗಿ ನಿಮ್ಗೆ ಗೊತ್ತಲ್ವಾ ಕಮಲಹಾಸನ್ ಯಾವ ಥರ ಅವಹೇಳನ ಮಾಡಿದರು ಕನ್ನಡಕ್ಕೋಸ್ಕರ. ಅದೆಲ್ಲ ನೋಡ್ತಾ ಇದ್ದರೆ ನಮ್ಮ ಕನ್ನಡ ಯಾವ ಅಧೋಗತಿಗೆ ಹೋಗ್ತಾ ಇದೆ ನೀವೇ ನೋಡ್ಕೊಳ್ಳಿ. ಬೋರ್ಡ್ಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಇಂಗ್ಲೀಷಲ್ಲೇ ಹಾಕಬೇಕು. ಅದೇ ತಮಿಳ್ನಾಡಲ್ಲಿ ಓನ್ಲಿ ತಮಿಳಲ್ಲೇ ಇದೆ ಅಂತೆ ಬೋರ್ಡ್ಸ್ ಎಲ್ಲ. ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಯಾರು ಚೇಂಜ್ ಮಾಡಬೇಕು? ವ್ಯವಸ್ಥೆ ಚೇಂಜ್ ಮಾಡಬೇಕಾ? ನಮ್ಮ ಪೊಲಿಟಿಷಿಯನ್ಸ್ ಚೇಂಜ್ ಮಾಡಬೇಕಾ? ಏನೂ ಅರ್ಥನೇ ಆಗ್ತಾ ಇಲ್ಲ. ಎಸ್ ಮ್ಯಾಮ್, ಜನರಿಗೆ ಯಾವ ರೀತಿಯಾದಂತಹ ಕಿವಿ ಮಾತನ್ನು ಹೇಳ್ತೀರಾ? ಕಿವಿ ಮಾತಂದ್ರೆ ಆದಷ್ಟು ಕನ್ನಡ ಬೆಳೆಸಿ, ಕನ್ನಡಿಗರಿಗೆ ಆದ್ಯತೆ ಕೊಡಿ, ಕನ್ನಡತನ ಬೆಳೆಸಿ. ಮಕ್ಕಳಿಗೆ ಅದನ್ನು ಸ್ಕೂಲಲ್ಲಿ ಕನ್ನಡ ಸಂಸ್ಕೃತಿ ಅಂತ ಕನ್ನಡ ಸಂಸ್ಕೃತಿ ಕಲ್ತ್ಕೊಂಡ್ರೆ ಅಲ್ವಾ ಮಕ್ಕಳೆಲ್ಲ ಇದು ಮಾಡೋದು. ಬೇಸಿಕ್ ಲ್ಯಾಂಗ್ವೇಜು ನೀವು ಸಂಸ್ಕೃತ ಕೊಡಿಸಿದ್ರೆ ಅದು ಹಿಂದಿಯಲ್ಲಿರುತ್ತೆ. ಕನ್ನಡ ಕಲ್ತ್ರೆ ಕನ್ನಡ ಲ್ಯಾಂಗ್ವೇಜು, ಕನ್ನಡ ವರ್ಡ್ಸ್ ಹೆಂಗೆ ಕಲಿಯೋದು? ಗೃಹಶೋಭಕ್ಕೆ ಗೃಹಪ್ರವೇಶ ಅಂತಾರೆ, ಗೃಹಪ್ರವೇಶಕ್ಕೆ ಗೃಹಶೋಭ ಅಂತಾರೆ ಮಕ್ಕಳು. ಕರೆಕ್ಟಾ? ಮತ್ತು ನಮ್ಮ ಮಕ್ಕಳಿಗೆ ಫಸ್ಟು ಅಟ್ಲೀಸ್ಟ್ ಒಂದು ಭಾಷೆ ಆದರೂ, ಒಂದು ಸಬ್ಜೆಕ್ಟ್ ಆದರೂ ಕನ್ನಡ ಬೇಕೇ ಬೇಕು. ಸಂಸ್ಕೃತ ಕೊಡಿಸಿದ್ರೆ ಅದು ಆಗೋದೇ ಇಲ್ಲ. ಬೇಸಿಕ್ ನಾವೇನಂದರೆ ಮನೇಲಿ ಡ್ಯಾಡಿ ಮಮ್ಮಿ ಅದೆಲ್ಲ ಕಂಬಡ ಗೋಡ ಅವೇ ಶುರು ಮಾಡಿಬಿಡ್ತಾರೆ. ಈ ವರ್ಕಿಂಗ್ ವುಮೆನ್ಸು ಸಾಫ್ಟ್ವೇರ್ನವರೆಲ್ಲ ಯಾಕೆ ಆ ಥರ? ಮಗನಿಗೆ ಬಾ ಹೋಗು ಊಟ ಮಾಡು ಬದನೆಕಾಯಿ ತಿನ್ನು ಚಪಾತಿ ಆ ಥರ ಇಲ್ಲ. ಯು ಟೇಕ್ ನೋ ಡೋಣರಿ ಇವೆಲ್ಲ ಯಾಕೆ ಬೇಕು? ಮನೆಯಲ್ಲಿ ಕನ್ನಡ ಕಲ್ತಿಲ್ಲ ಅಂದರೆ ನಾವು ಇನ್ನೆಲ್ಲಿ ಕಲಿತೀವಿ ಹೇಳಿ? ಎಲ್ಲರೂ ಅಷ್ಟೇ ಫಸ್ಟ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಕನ್ನಡ ಮಾತಾಡಬೇಕು. ಮಕ್ಕಳಿಗಾಗಲಿ ತಂದೆ ಅಪ್ಪ ಅಮ್ಮ ಅದೊಂದು ಗೌರವ ಸಂಸ್ಕೃತಿ ಅಲ್ವಾ? ಅಂಕಲ್ ಆಂಟಿ ಬೇಡ. ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಅಕ್ಕ ಅಣ್ಣ ಪಕ್ಕದ ಮನೆಯವರಿಗೆಲ್ಲ ಆ ಥರ ಮಾಮ ಅತ್ತೆ ಸುಮ್ಮನೆ ಏನೋ ರಿಲೇಷನ್ ಇರದೇ ಇದ್ರು. ಇವಾಗ ಅದೆಲ್ಲ ಇಲ್ಲ. ಯಾರು ನೋಡಿದ್ರು ಅಂಕಲ್ ಆಂಟಿ, ಕೆಲಸದೊಳಗೂ ಅಂಕಲ್ ಆಂಟಿ, ಪಕ್ಕದ ಮನೆಯವ್ರಿಗೂ ಅಂಕಲ್ ಆಂಟಿ. ಆ ಸಂಸ್ಕೃತಿ ಬೇಡ. ಯಾರಿಗೆ ಏನು ಅನ್ಬೇಕೋ ಅದೇ ಅನ್ಬೇಕು. ಆ ಥರ ಬೆಳೆಸಿ ಕನ್ನಡನ ಅಂತ ಹೇಳ್ತೀನಿ. ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಆಗಿರ್ಬೋದು, ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಕಡಿವಾಣವನ್ನ ಹಾಕಬೇಕಂತ ಕನ್ನಡ ಪರ ಹೋರಾಟಗಾರರು, ಜನಸಾಮಾನ್ಯರು ತಮ್ಮ ತಮ್ಮ ಒಪಿನಿಯನ್ಗಳನ್ನು ಕೂಡ ಹೇಳಿದರು. ಯಾಕಂದರೆ ಬಹುತೇಕ ಮಂದಿ ಬೇರೆ ಬೇರೆ ಸ್ಟೇಟಿಂದ ಬಂದು ಕರ್ನಾಟಕದಲ್ಲಿ ಇದ್ದುಕೊಂಡು ಇಲ್ಲಿಯ ಕನ್ನಡಿಗರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ದೌರ್ಜನ್ಯ ಮಾಡುವಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತಹ ಘಟನೆಗಳನ್ನು ಕಡಿಮೆ ಮಾಡಬೇಕು, ಇದಕ್ಕೆ ರಾಜ್ಯ ಸರ್ಕಾರ ಕಡಿವಾಣವನ್ನ ಹಾಕಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.